ಬ್ರೇಕ್ ಆದ್ಮೇಲೆ ಊಟ ತಿಂಡಿ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮ ಮುಂದುವರಿಯುತ್ತೆ. ವೀಕ್ಷಕರು, ನಾವಿವತ್ತು ಜೇನುತುಪ್ಪದ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ವಿ. ಜೇನುತುಪ್ಪ ಆಯುರ್ವೇದದಲ್ಲಿ ತುಂಬಾ ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂತಹ ಒಂದು ಮದ್ದು ಅಂತಾನೆ ಹೇಳ್ಬಹುದು. ಹೀಗಾಗಿ ಎಲ್ಲರೂ ಕೂಡ ಇದ್ರ ಉಪಯೋಗವನ್ನ ಮಾಡಬಹುದು. ಆದ್ರೆ ಕೆಲವೊಬ್ರು ಮಾತ್ರ ಇದ್ರ ಉಪಯೋಗವನ್ನ ಮಾಡಬಾರ್ದು. ಯಾರು ಈ ರೀತಿ ಉಪಯೋಗ ಮಾಡಬಾರ್ದು, ಎಷ್ಟು ಪ್ರಮಾಣದಲ್ಲಿ ಬಳಸಬೇಕು ಅನ್ನೋದನ್ನ ನೋಡೋಣ. ಜೇನುತುಪ್ಪವನ್ನ ಮಧುಮೇಹಿಗಳು ಸ್ವಲ್ಪ ಮಿತವಾಗಿ ಬಳಸಿದ್ರೆ ಒಳ್ಳೆಯದು. ಹಾಗೇನೆ 1 ವರ್ಷದೊಳಗಿನ ಮಕ್ಕಳಿಗೆ ಇದನ್ನು ಕೊಡುವುದು ಬೇಡ. ಹಾಗೇನೆ 1 ವರ್ಷದೊಳಗಿನ ಮಕ್ಕಳಿಗೆ ಇದನ್ನ ಉಪಯೋಗವನ್ನ ಮಾಡುವುದು ಬೇಡ. ಹಾಗೇನೆ ಕೆಲವರಿಗೆ ಇದರಿಂದ ಅಲರ್ಜಿ ಉಂಟಾಗಬಹುದು, ಅವರು ಕೂಡ ಇದರ ಉಪಯೋಗವನ್ನ ಮಾಡಬಾರ್ದು. ವೀಕ್ಷಕರ, ಈ ಒಂದು ಕಾರ್ಯಕ್ರಮದಲ್ಲಿ ನೀವು ಕೂಡ ಪಾಲ್ಗೊಳ್ಳಬಹುದು. ನಿಮ್ಮ ಟಿವಿಯ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕೂಡ ಕಂಡುಕೊಳ್ಳಬಹುದು. ಡಾಕ್ಟರ್ ಶೋಭಾ ಅವರೇ, ನಾವಾಗ್ಲೇ ಒಳ್ಳೆಯ ಗುಣಗಳ ಬಗ್ಗೆ ಕೂಡ ಮಾತನಾಡ್ತಾ ಇದ್ವಿ. ಈಗ ಯಾವುದೇ ಒಂದು ಔಷಧಿಯನ್ನ ಕೊಡುವಂತ ಸಂದರ್ಭದಲ್ಲಿ ಹಳ್ಳಿಯಲ್ಲಂತೂ ಜೇನುತುಪ್ಪ ಪ್ಲಸ್ ಯಾವುದೇ ಒಂದು ಮದ್ದನ್ನ ಕೊಡ್ತಾರೆ, ಅಥವಾ ಹಳ್ಳಿ ಮದ್ದನ್ನ ಉಪಯೋಗ ಮಾಡಲೇಬೇಕು ಅಂತ ಹೇಳ್ತಾರೆ ಜೇನುತುಪ್ಪದೊಂದಿಗೆನೆ. ಹಾಗಾದ್ರೆ ಎಷ್ಟು ಪ್ರಮಾಣದಲ್ಲಿ ಜೇನುತುಪ್ಪವನ್ನು ಉಪಯೋಗ ಮಾಡಬೇಕಾಗತ್ತೆ? ಖಂಡಿತವಾಗಿ ನೀವು ಹೇಳಿದಾಗೆ ಆಯುರ್ವೇದದಲ್ಲಂತೂ ಜೇನುತುಪ್ಪಕ್ಕೆ ಬಹಳವಾದ ಒಂದು ಪ್ರಾಮುಖ್ಯತೆ ಇದೆ. ಇನ್ನ ಯಾರಿದನ್ನ ಸೇವಿಸಬಾರದು ಅಂತ ಹೇಳೋದಕ್ಕೆ ಮುಂಚೆ ಯಾವುದೇ ಒಂದು ಆಹಾರ ಅದರಲ್ಲಿ ಎಷ್ಟೇ ಉತ್ತಮವಾದ ಗುಣಗಳಿದ್ರೂ ಕೂಡ ನಾವು ಅದನ್ನ ಮಾಡರೇಷನ್ ಆಗಿ ಹಿತಮಿತವಾಗಿ ಬಳಸಬೇಕು ಅನ್ನೋದು ಒಂದು ಯಾವಾಗ್ಲೂ ಒಂದು ಜನರಲ್ ರೂಲ್ ಅಂತ ನಾವು ಹೇಳ್ಬೋದು. ಇನ್ನ ಯಾರು ಎಷ್ಟನ್ನ ಸೇವಿಸಬೇಕು ಅಂತ ಹೇಳಿದಾಗ ಚಿಕ್ಕ ಮಕ್ಕಳು ಅಂದ್ರೆ 1 ವರ್ಷಕ್ಕಿಂತ ಕಮ್ಮಿ ಇರೋ ಮಕ್ಕಳಿಗೆ ಜೇನುತುಪ್ಪವನ್ನ ಕೊಡೋದು ಅಷ್ಟು ಸಮಂಜಸ ಅಲ್ಲ. ಯಾಕೆಂದ್ರೆ ಒಂದು ಬಾಟ್ಯುಲಿಸಮ್ ಅನ್ನೋ ಒಂದು ಕಾಯಿಲೆ ಅಥವಾ ಒಂದು ಇನ್ಫೆಕ್ಷನ್ ಬರೋ ಸಾಧ್ಯತೆ ಇರೋದ್ರಿಂದ ಸಣ್ಣ ಮಕ್ಕಳು ಅಂದ್ರೆ 12 ತಿಂಗಳಿಗಿಂತ ಕಡಿಮೆ ವಯಸ್ಸಿನ ಮಕ್ಕಳಿಗೆ ಜೇನುತುಪ್ಪದ ಸೇವನೆ ಅಷ್ಟೊಂದು ಎನ್ಕರೇಜ್ ಮಾಡೋದಿಲ್ಲ ನಾವು. ಅದು ಬಿಟ್ಟು ಇನ್ನು ಮಕ್ಕಳಿಗೆ, ಸ್ವಲ್ಪ ದೊಡ್ಡ ಮಕ್ಕಳಿಗೆ, ವಯಸ್ಕರಿಗೆ 3 ಟೀ ಚಮಚದಷ್ಟು ಅಂದ್ರೆ 1 ಟೇಬಲ್ ಚಮಚದಷ್ಟು ಜೇನುತುಪ್ಪವನ್ನ ಖಂಡಿತವಾಗಿ ಕೊಡಬಹುದು. ಇನ್ನು ದೊಡ್ಡವರಲ್ಲಿ, ವಯಸ್ಕರಲ್ಲಿ 50 ml ಅಥವಾ 3 ಟೇಬಲ್ ಚಮಚದಷ್ಟು ಜೇನುತುಪ್ಪವನ್ನು ಬಹಳ ಸೇಫ್ ಆಗಿ ತಗೊಳ್ಬಹುದು. ಅಷ್ಟೇ ಅಲ್ಲದೆ ಮಧುಮೇಹಿಗಳು, ರಕ್ತದೊತ್ತಡ ಇರೋರು ಹಾಗೂ ಹೃದಯ ಸಂಬಂಧಪಟ್ಟಂತ ಕಾಯಿಲೆ ಇರೋರು, ಸ್ಥೂಲಕಾಯ ಇರುವಂತವರು ಜೇನುತುಪ್ಪವನ್ನ ಆಗ್ಲಿ ಯಾವುದೇ ಒಂದು ಆಹಾರವನ್ನ ತಗೊಳ್ಳುವಾಗ ಹಿತಮಿತವಾಗಿ ಸೇವಿಸಬೇಕು. ಯಾಕೆಂದ್ರೆ ಇಲ್ಲಿ ಎಷ್ಟು ಜೇನುತುಪ್ಪ ಅನ್ನೋದಕ್ಕಿಂತ ಮುಖ್ಯವಾಗಿ ಟೋಟಲ್ ಕ್ಯಾಲರೀಸ್ ಎಷ್ಟು ತಗೊಳ್ತಾ ಇದೀವಿ, ಒಟ್ಟಾರೆ ಎಷ್ಟು ಕಾರ್ಬೋಹೈಡ್ರೇಟ್ಸ್ ನಾವು ತಗೊಳ್ತಾ ಇದೀವಿ ಅನ್ನೋದು ಮುಖ್ಯ ಆಗುತ್ತೆ. ಆದ್ರಿಂದ ಮಧುಮೇಹಿಗಳು ಹಾಗೂ ಸ್ಥೂಲಕಾಯ ಇರುವಂತವರು ಟೋಟಲ್ ಕ್ಯಾಲರೀಸ್ ನಾವು ಇಡೀ ದಿನ ಎಷ್ಟು ಮಟ್ಟಿಗೆ ನಾವು ಕಾರ್ಬೋಹೈಡ್ರೇಟ್ಸ್ ನ ಸೇವನೆ ಮಾಡಿದೀವಿ ಅನ್ನೋದನ್ನ ಲೆಕ್ಕ ಇಡಬೇಕಾಗುತ್ತೆ. ಅಲ್ಲಿ ಅವರು ಟೋಟಲ್ ಕ್ಯಾಲರೀಸ್ ನ ಕಡಿಮೆ ಮಾಡಿದಾಗ ಕಾರ್ಬೋಹೈಡ್ರೇಟ್ಸ್ ಅಥವಾ ಪಿಷ್ಟದ ಅಂಶವನ್ನ ಕಡಿಮೆ ಮಾಡಿ ಜೇನುತುಪ್ಪವನ್ನ ಔಷಧಿಯಾಗಿ ಬಳಸಬಹುದು. ಈಗ ನಮ್ಮ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ನಿಧಿ ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಿಧಿ, ನಮಸ್ತೆ. ನಮಸ್ತೆ ಮ್ಯಾಮ್. ಪ್ರಶ್ನೆ ಕೇಳಿ. ಮ್ಯಾಮ್, ನನ್ನ ಪ್ರಶ್ನೆ ಏನು ಅಂದ್ರೆ, ಆಕ್ಚುಲಿ ನನ್ನ ಹೈಟ್ ಬಂದು 4.9, ನಮ್ಮ ಯಜಮಾನ್ ಹೈಟ್ ಬಂದು 5.5. ಹಲೋ, ಕೇಳಿ ಪ್ರಶ್ನೆ ಕೇಳಿ. ಸೊ ನಮ್ಗೆ ಯಾವುದೇ ರೀತಿ ತೊಂದರೆ ಇಲ್ಲ, ಅಂದ್ರೆ ಬಾಡಿನಲ್ಲಿ ಅಷ್ಟೊಂದು ಫ್ಯಾಟ್ನೆಸ್ ಏನಿಲ್ಲ. ಬಟ್ ಇಬ್ರಿಗೂ ಬಂದು ಸ್ಟಮಕ್ ಅಲ್ಲಿ ತುಂಬಾ ಊದ್ಕೊಂಡಿರ್ತಾರ, ಅಂದ್ರೆ ಸ್ಟಮಕ್ ಜಾಸ್ತಿ ಫ್ಯಾಟ್ನೆಸ್ ಬರುತ್ತೆ. ಬಾಡಿ ಬಂದು, ಕೈ ಕಾಲು ಬಂದು ಸಣ್ಣ ಎಲ್ಲ ಓಕೆ, ನಾರ್ಮಲಿ ನಾವು ಹೇಗೆ ಕಾಣ್ಬೇಕು ಹಾಗೆ ಕಾಣ್ತೀವಿ. ಬಟ್ ಸ್ಟಮಕ್ ಮಾತ್ರ ದಪ್ಪ ಇರುತ್ತೆ. ಅದು ಏನಾದ್ರು ಈ ಜೇನುತುಪ್ಪದಿಂದ ಏನಾದ್ರು ನಿವಾರಣೆ ಇದೆನಾ ಅಂತ? ನಿಧಿ ಅವ್ರು ಹೇಳ್ತಿರೋದು ನೋಡಿದ್ರೆ ಅವ್ರಿಗೆ ಸ್ಟಮಕ್ ಡಿಸ್ಟೆನ್ಷನ್ ಇದೆ ಅಂತ ಕಾಣಿಸುತ್ತೆ. ಇದಕ್ಕೆ ಗ್ಯಾಸ್ ಕಾರಣ ಇರಬಹುದು, ಅಥವಾ ಕೆಲವು ಸಲ ನಮ್ಮ ಲೈಫ್ ಸ್ಟೈಲ್ ಕೂಡ ಕಾರಣ ಇರಬಹುದು. ಯಾವ ರೀತಿ ಆಹಾರವನ್ನ ಸೇವನೆ ಮಾಡ್ತೀವಿ, ಅದರಲ್ಲಿ ಫೈಬರ್ ಕಂಟೆಂಟ್ ಅಥವಾ ನಾರಿನ ಅಂಶ ಎಷ್ಟಿದೆ, ಮಲಬದ್ಧತೆಯ ನಿವಾರಣೆ ಸರಿಯಾಗಿ ಆಗ್ತಾ ಇದೆಯಾ, ಬೌಲ್ ಮೂವ್ಮೆಂಟ್ಸ್ ಕರೆಕ್ಟ್ ಆಗಿದೆಯಾ, ಜೊತೆನಲ್ಲಿ ಇವರ ವಾಯು ವಿಹಾರ ಅಥವಾ ಆಕ್ಟಿವಿಟಿ ಲೆವೆಲ್ ಹೇಗಿದೆ, ಇವರು ದಿನನಿತ್ಯ ಎಷ್ಟು ರೀತಿಯ ಕ್ಯಾಲರೀಸ್ ನ ತಗೊಳ್ತಾ ಇದ್ದಾರೆ ಮತ್ತು ಹೇಗೆ ಅದನ್ನ ಬರ್ನ್ ಮಾಡ್ತಾ ಇದ್ದಾರೆ, ಅದಕ್ಕೆ ಸೂಕ್ತವಾದಂತಹ ಒಂದು ಆಕ್ಟಿವಿಟೀಸ್ ನ ಮಾಡ್ತಾ ಇದಾರ, ಇದ್ರ ಮೇಲೆ ಒಂದು ಡಿಪೆಂಡ್ ಆಗುತ್ತೆ. ಆದ್ರಿಂದ ಇದನ್ನ ಬೆಲಿ ಫ್ಯಾಟ್ ಅಂತ ಕರಿತೀವಿ. ಇದಕ್ಕೆ ಎಕ್ಸರ್ಸೈಸ್ ಮಾಡೋದು ಉತ್ತಮ. ಟೋಟಲ್ ಕ್ಯಾಲರೀಸ್ ನ ಕೂಡ ಇವರು ಕಡಿಮೆ ಮಾಡಿದ್ರೆ ಒಳ್ಳೇದಾಗುತ್ತೆ. ಜೊತೆನಲ್ಲಿ ಇದಕ್ಕೆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ಈ ಜೇನುತುಪ್ಪದ ಇನ್ನೊಂದು ಉಪಯೋಗದಲ್ಲಿ ಫ್ಯಾಟ್ ಮೆಟಬಲೈಸಮ್ ಅಂತ ಹೇಳಿದ್ದೀನಿ ನಾನು. ಸೊ ಜೇನುತುಪ್ಪವನ್ನ ರೆಗ್ಯುಲರ್ ಆಗಿ ತಗೊಳ್ಳೋದ್ರಿಂದ, ನೀರಿನ ಜೊತೆ ಬೆಳಗಿನ ಜಾವ ತಗೊಳ್ಳೋದ್ರಿಂದ, ಸುಡು ಬಿಸಿ ನೀರಿನ ಕಾಯಿಸಿರ್ಬೇಕು, ಆದ್ರೆ ಮರಳಬಾರ್ದು ನೀರು. ಆ ರೀತಿಯಾದ ನೀರಿನ ಜೊತೆ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನ ತಗೊಳ್ಳೋದ್ರಿಂದ ಫ್ಯಾಟ್ ಮೆಟಬಲೈಸ್ ಆಗುತ್ತೆ. ಅಷ್ಟೇ ಅಲ್ಲದೆ ಕೆಲವು ಸೆಲ್ಯುಲೈಟ್ ಅನ್ನೋ ಒಂದು ಪ್ರಾಬ್ಲಮ್ ಇರುತ್ತೆ, ಅಂದ್ರೆ ಅನೀವನ್ ಆಗಿ ಫ್ಯಾಟ್ ಡೆಪಾಸಿಷನ್ ಆಗಿರುವಂತ ಒಂದು ಸಂದರ್ಭದಲ್ಲಿ ಸೆಲ್ಯುಲೈಟ್ ಅಂತ ಕರೀತಾರೆ. ಆ ಚರ್ಮದಲ್ಲಿ ಆ ರೀತಿಯ ಸೆಲ್ಯುಲೈಟ್ಸ್ ಇರುವಾಗ ಡಿಂಪಲ್ಸ್, ಒಂದು ತಗ್ಗಿನ ಪ್ರದೇಶ ತರ ಬರುತ್ತೆ. ಸಾಮಾನ್ಯವಾಗಿ ಇದು ಅಬ್ಡೊಮೆನ್ ಅಲ್ಲಿ, ಥೈಸ್ ನಲ್ಲಿ ಹೆಚ್ಚಾಗಿ ನೋಡ್ತೀವಿ. ಇಲ್ಲಿ ಕೂಡ ಆಯುರ್ವೇದದ ಪ್ರಕಾರ ಜೇನುತುಪ್ಪವನ್ನ ಮೃದುವಾಗಿ ಲೇಪನ ಮಾಡಿ ಮಸಾಜ್ ಮಾಡೋದ್ರಿಂದ ಕೂಡ ಈ ಫ್ಯಾಟ್ ಮೆಟಬಲಿಸಮ್ಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಒಂದು ಚಿಕಿತ್ಸೆಯಾಗಿ ಜೇನುತುಪ್ಪವನ್ನ ಉಪಯೋಗಿಸೋದಕ್ಕೆ ಮುಂಚೆ ನೀವು ನಿಮ್ಮ ಫಿಸಿಷಿಯನ್ಸ್ ನಲ್ಲಿ
ಮತ್ತೆ ನಿಮ್ಮ ಡಯಾಬಿಟೊಲಾಜಿಸ್ಟ್ ಅಥವಾ ಡೈಟಿಷಿಯನ್ಸ್ ಗಳಲ್ಲಿ ವಿಚಾರಿಸಿ ಮುಂದಿನ ಕ್ರಮವನ್ನ ಮಾಡಬೇಕು ಅಂತ ಹೇಳ್ತೀವಿ. ಈಗ ಜೇನುತುಪ್ಪ ಮತ್ತು ಲಿಂಬೆ ರಸವನ್ನ ನಾವು ಎಲ್ಲಾ ಸಂದರ್ಭದಲ್ಲಿ ಕೂಡ ಉಪಯೋಗ ಮಾಡಬಹುದು ಅಥವಾ ಕೆಲವೊಂದು ಸಂದರ್ಭಗಳಲ್ಲಿ ಉಪಯೋಗ ಮಾಡಬಾರ್ದು ಅನ್ನುವಂತಹದ್ದು ಚಾನ್ಸಸ್ ಏನಾದ್ರೂ ಇರುತ್ತಾ? ಹೇಗೆ, ಯಾವ ಸಂದರ್ಭದಲ್ಲಿ ಅಂದ್ರೆ ಇದು ಯಾರೇ ಆಗ್ಲಿ ಇದನ್ನ ದಿನನಿತ್ಯದ ಒಂದು ರೆಗ್ಯುಲರ್ ಟ್ರೀಟ್ಮೆಂಟ್ ಆಗಿ ತಗೊಳ್ಬಹುದು. ದಿನನಿತ್ಯ ನಮ್ಮ ಪ್ರಾತಃ ಕಾಲದಲ್ಲಿ ಯಾವುದೇ ಒಂದು ಆಹಾರವನ್ನು ತಗೊಳ್ಳೋದಕ್ಕೆ ಮುಂಚೆ ಇದು ಬಿಸಿ ನೀರಿನೊಡನೆ ಜೇನುತುಪ್ಪ ಹಾಗೂ ನಿಂಬೆ ರಸವನ್ನ ತಗೊಳ್ಬಹುದು. ಇನ್ನು ಯಾರು ತಗೊಳ್ಬಾರ್ದು ಅಂತ ಹೇಳಿದ್ರೆ ಆಗ್ಲೇ ಹೇಳಿದಾಗ ಮಧುಮೇಹಿಗಳು ಅವರು ಟೋಟಲ್ ಕ್ಯಾಲರೀಸ್ ನ ಅಲ್ಲಿ ಕಡಿಮೆ ಮಾಡಿ ಅದ್ರ ಬದಲು ಅಲ್ಲಿ ಯಾವುದೋ ಒಂದು ಸ್ಯಾಕ್ರಿನ್ ತಗೊಳ್ತಿರ್ಬೋದು ಅಥವಾ ಶುಗರ್ ತಗೊಳ್ತಾ ಇರಬಹುದು ಅಥವಾ ಅನ್ನ ಅಥವಾ ಚಪಾತಿ ಯಾವುದೇ ಒಂದು ಹೆಚ್ಚಿನ ಕ್ಯಾಲರೀಸ್ ಅಲ್ಲಿ ಕಡಿಮೆ ಮಾಡಿ ಇಲ್ಲಿ ಜೇನುತುಪ್ಪವನ್ನ ತಗೊಳ್ಬಹುದು. ಇಷ್ಟೇ ಅಲ್ಲದೆ ಇದನ್ನ ಬೆಳಿಗ್ಗೆ ತಗೊಳ್ಳೋದು ಹೇಗೆ ಮಲಬದ್ಧತೆಯನ್ನ ನಿವಾರಣೆ ಮಾಡುತ್ತೆ, ಅಷ್ಟೇ ಅಲ್ಲದೆ ಅಲರ್ಜಿ ರಿಯಾಕ್ಷನ್ಸ್ ನ ಕೂಡ ಕಡಿಮೆ ಮಾಡುತ್ತೆ, ಆಂಟಿ ಮೈಕ್ರೋಬಿಯಲ್ ಆಗಿ ಕೆಲಸ ಮಾಡುತ್ತೆ. ಅದರಿಂದ ಯಾರು ಬೇಕೋ ತಗೊಳ್ಬಹುದು. ಹಾಗೆ ನಿದ್ರೆಯ ಸಮಸ್ಯೆ ಇದ್ರೆ ಇದೇ ಜೇನುತುಪ್ಪವನ್ನ ಹಾಲಿನೊಂದಿಗೆ ರಾತ್ರಿ ಮಲಗುವಾಗ ತಗೊಂಡಾಗ ನಾವು ನಿದ್ದೆ ಮಾಡೋ ಟೈಮಲ್ಲಿ ಒಂದು ನಮ್ಮ ಸೂದ್ ಮಾಡೋದಕ್ಕೆ ಒಂದು ನ್ಯೂರೋ ಟ್ರಾನ್ಸ್ಮಿಟರ್ ಸೆರೋಟೋನಿನ್ ಅನ್ನೋದು ನಮಗೆ ಒಂದು ಅವಶ್ಯಕವಾಗಿ ಬೇಕಾಗುತ್ತೆ. ಈ ಸೆರೋಟೋನಿನ್ ನ ಉತ್ಪಾದನೆಗೆ ಬೇಕಾಗುವಂತ ಅಮೈನೋ ಆಸಿಡ್ಸ್ ಇದರಲ್ಲಿ ಇದೆ. ಅಂದ್ರೆ ಜೇನುತುಪ್ಪ ಅಮೈನೋ ಆಸಿಡ್ಸ್ ನ ಉತ್ಪಾದನೆಗೆ ಒಂದು ಸಹಾಯ ಮಾಡೋದ್ರಿಂದ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಮತ್ತೆ ಸ್ಟ್ರೆಸ್ ನ ಕಡಿಮೆ ಮಾಡುತ್ತೆ. ಅದರಿಂದ ನಿದ್ದೆ ಮಾಡೋದಕ್ಕೆ ಕೂಡ ಅಂದ್ರೆ ಸಂಜೆ ಹೊತ್ತು ಮಲಗೋಕ್ ಮುಂಚೆ ಇದನ್ನ ತಗೊಳ್ಬಹುದು. ಇಷ್ಟಾಗಿ ಹೆಚ್ಚಿನ ಅಸಿಡಿಟಿ ಇರೋರು ಸ್ವಲ್ಪ ಮಟ್ಟಿಗೆ ನಿಂಬೆ ರಸವನ್ನ ಕಡಿಮೆ ಮಾಡಿದ್ರೆ ಒಳ್ಳೇದು. ಅಂತವರು ಬಿಸಿ ನೀರಿಗೆ ಜೇನುತುಪ್ಪವನ್ನು ಹಾಕೊಂಡು ಕುಡಿ. ಈಗ ಕಲಬೆರಕೆ ಅಂದ ತಕ್ಷಣ ನಮಗೆ ಎಲ್ಲದರಲ್ಲೂ ಕೂಡ ಈಗ ಸಕ್ಕರೆ ಪಾಕವನ್ನ ಕೂಡ ಮಿಕ್ಸ್ ಮಾಡ್ತಾರೆ ಜೇನುತುಪ್ಪಕ್ಕೆ. ನಮಗೆ ಕಲಬೆರಕೆ ಹೇಗೆ ಗೊತ್ತಾಗುತ್ತೆ? ಶುದ್ಧ ತುಪ್ಪ ಅಂದ್ರೆ ಅಥವಾ ಶುದ್ಧ ಜೇನುತುಪ್ಪ ಅಂತ ನಾವು ಹೇಗೆ ಪರಿಗಣಿಸಬೇಕಾಗತ್ತೆ? ನಿಜ ಹೇಳ್ಬೇಕು ಅಂದ್ರೆ ಜೇನುತುಪ್ಪದಲ್ಲಿ ಇಷ್ಟೆಲ್ಲ ಉತ್ತಮವಾದ ಅಂಶ ಇರೋದ್ರಿಂದ ಅದನ್ನ ಅಮೃತ ಅಂತಾನೆ ಕರೀತಾರೆ. ಆಯುರ್ವೇದದಲ್ಲಾಗ್ಲಿ ಯಾವುದೇ ಒಂದು ಶಾಸ್ತ್ರದಲ್ಲಾಗ್ಲಿ ಇದಕ್ಕೆ ಉತ್ತಮವಾದ ಒಂದು ಬೆಲೆ, ಇಟ್ ಇಸ್ ವರ್ತ್ ಇಟ್ಸ್ ವೇಟ್ ಇನ್ ಗೋಲ್ಡ್ ಅಂತಾನೆ ಕರೀತಾರೆ. ಆದ್ರೆ ಇಂಥ ಒಂದು ಶುದ್ಧವಾದ ಜೇನುತುಪ್ಪಕ್ಕೆ ಕೂಡ ಕಲಬೆರಕೆ ಅನ್ನೋದು ಮಾಡೋದ್ರಿಂದ ಅದರಲ್ಲಿರುವಂತಹ ಔಷಧಿಯ ಗುಣಗಳು ಕಡಿಮೆ ಆಗುತ್ತೆ. ಯಾವ ರೀತಿ ಕಲಬೆರಕೆ ಮಾಡ್ತಾರೆ? ಹೆಚ್ಚಾಗಿ ಇದರಲ್ಲಿ ಅಡಿಕ್ಟಿವ್ಸ್ ಆಗಿ ಬೆರೆಸೋದು ಶುಗರ್ ಸಿರಪ್ ಅಥವಾ ಜಾಗರಿ ಒಂದು ಸಿರಪ್ ನ ಬೆರೆಸ್ತಾರೆ. ಯಾವ ರೀತಿ ಒಂದು ಜೇನುತುಪ್ಪ ಶುದ್ಧವಾಗಿದೆಯಾ ಅನ್ನೋದನ್ನ ನೋಡೋದಕ್ಕೆ ಸರಳ ಕೆಲವು ವಿಧಾನಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು ಗಾಜು ಲೋಟ ಅಥವಾ ಒಂದು ಟಂಬ್ಲರ್ ಅಲ್ಲಿ ನೀವು ಒಂದು ಕಾಲು ಲೋಟದಷ್ಟು ನೀರು ತಗೊಂಡು ಒಂದು ಅರ್ಧ ಟೀ ಚಮಚದಷ್ಟು ಜೇನುತುಪ್ಪವನ್ನು ಅದಕ್ಕೆ ಹಾಕಿದಾಗ ಶುದ್ಧ ಜೇನುತುಪ್ಪ ತಳದಲ್ಲಿ ಅಂದ್ರೆ ಗಾಜಿನ ಲೋಟದ ತಳದಲ್ಲಿ ಹೋಗಿ ಸೇರುತ್ತೆ. ತಕ್ಷಣವಾಗಿ ಅದು ನೀರಿನೊಂದಿಗೆ ಬೆರೆಯೋದಿಲ್ಲ, ಕಲಕಿದಾಗ ಮಾತ್ರ ಬೆರೆಯುತ್ತೆ. ಆದ್ರೆ ತಕ್ಷಣ ಹೋಗಿ ಅದು ಬಿಂದುವಾಗಿ ಹಾಗೆ ಕೆಳಗಡೆ ಸೇರ್ಕೊಳ್ಳುತ್ತೆ. ಹೀಗೆ ಸೇರಿದಾಗ ಅದು ಶುದ್ಧವಾದ ಜೇನುತುಪ್ಪ. ಅದು ತಕ್ಷಣದಲ್ಲಿ ನೀರಿನಲ್ಲಿ ಕರಗಿದ್ರೆ ಅದರಲ್ಲಿ ಬೆಲ್ಲ ಅಥವಾ ಸಕ್ಕರೆಯ ಪಾಕ ಬೆರ್ತಿದೆ ಅನ್ನೋದು ಒಂದು ವಿಧಾನ. ಇನ್ನು ಎರಡನೇದಾಗಿ ಒಂದು ಬ್ಲಾಟಿಂಗ್ ಪೇಪರ್ ಅಥವಾ ಯಾವುದೇ ಒಂದು ಪೇಪರ್ ಮೇಲೆ ಜೇನುತುಪ್ಪವನ್ನ ಹಾಕಿದಾಗ, ಒಂದು ಬಿಂದು ಜೇನುತುಪ್ಪವನ್ನ ಹಾಕಿದಾಗ ಅದರಿಂದ ನೀರಿನ ಅಂಶ ಆಗ್ಲೇ ಹೇಳಿದಾಗೆ ಕೇವಲ 18 ಭಾಗ, 18% ಮಾತ್ರ ತೇವಾಂಶ ಇರೋದ್ರಿಂದ ಆ ಬ್ಲಾಟಿಂಗ್ ಪೇಪರ್ ಅದರಲ್ಲಿರೋ ನೀರು ಬಹಳ ಕಡಿಮೆ, ಅದು ಇರೋದಿಲ್ಲ. ತಳಭಾಗದಲ್ಲಿ, ಪೇಪರ್ನ ತಳಭಾಗದಲ್ಲಿ ತೇವಾಂಶ ಇರೋದಿಲ್ಲ. ಹಾಗೆ ಒಂದು ಬಿಂದು ಜೇನುತುಪ್ಪ ಪೇಪರ್ ಮೇಲೆ ಹಾಗೆ ನಿಲ್ಲುತ್ತೆ. ಹಾಗೆ ಬಟ್ಟೆ ಮೇಲೆ ಬಿದ್ದಾಗ ಶುದ್ಧವಾದ ಜೇನುತುಪ್ಪ ಕಲೆ ಆಗೋದಿಲ್ಲ. ನೀರು ಅಥವಾ ಕಲಬೆರಕೆ ಆಗಿದ್ರೆ, ಬೆಲ್ಲದ ಪಾಕ ಇದ್ರೆ ಅದರ ತೇವಾಂಶ ಪೇಪರ್ ಅನ್ನ ಒದ್ದೆ ಮಾಡುತ್ತೆ. ಇದು ಇನ್ನೊಂದು ವಿಧಾನ. ಇನ್ನು ಮೂರನೇ ವಿಧಾನ, ಶುದ್ಧವಾದ ಜೇನುತುಪ್ಪ ಅಥವಾ ಚೆನ್ನಾಗಿದೆಯಾ, ಕಲಬೆರಕೆ ಆಗಿದೆಯಾ, ಅದರಲ್ಲಿ ತೇವಾಂಶ ಜಾಸ್ತಿ ಇದೆಯಾ ಅಂತ ನೋಡ್ಬೇಕಾದ್ರೆ ಒಂದು ಜೇನುತುಪ್ಪದ ಬಾಟಲ್ ನ ನಾವು ತಕ್ಷಣವಾಗಿ ಅದನ್ನ ರಿವರ್ಸ್ ಆಗಿ ತಿರುಗಿಸಿದಾಗ ಅದರಲ್ಲೂ ಇರತಕ್ಕಂತ ಗಾಳಿಯ ಗುಳ್ಳೆಗಳು ನಿಧಾನವಾಗಿ ಮೇಲೆ ಇರಬೇಕು. ಹೆಚ್ಚಿನ ಗುಳ್ಳೆಗಳು ಇರಬಾರ್ದು. 1 ಅಥವಾ 2 ಅಥವಾ ಫ್ಯೂ ಬಬಲ್ಸ್ ನಿಧಾನವಾಗಿ ಮೇಲೆ ಇರಿದಾಗ ಕೂಡ ಅದು ಒಳ್ಳೆಯ ಜೇನುತುಪ್ಪ. ನಿಜವಾಗ್ಲೂ ನಾವು ಒಂದು ಜೇನುತುಪ್ಪದ ಬಗ್ಗೆ ಮಾತನಾಡ್ತಾ ಇದ್ರೆ ಸಮಯ ಹೋಗೋದೇ ಗೊತ್ತಾಗಲ್ಲ ಅನ್ಸುತ್ತೆ. ನಿಜವಾಗ್ಲೂ ನಮಗೆ ಸಮಯದ ಅಭಾವ ಇರೋದ್ರಿಂದ ಇನ್ನಷ್ಟು ಇದರ ಬಗ್ಗೆ ಮಾತನಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳ್ತಾ ಇವತ್ತಿನ ಒಂದು ಪ್ರೋಗ್ರಾಮ್ಗೆ ಬಂದ ಒಳ್ಳೆಯ ಮಾಹಿತಿಯನ್ನು ಕೊಟ್ಟಿದ್ದಾರೆ ಡಾಕ್ಟರ್ ಶೋಭಾ ಅವರೇ. ಧನ್ಯವಾದಗಳು. ನಮಸ್ಕಾರ. ವೀಕ್ಷಕರೇ, ಜೇನುತುಪ್ಪದ ಬಗ್ಗೆ ಎಷ್ಟು ಹೇಳಿದ್ರು ಕೂಡ ಮುಗಿಯೋದಿಲ್ಲ ಅನ್ಸುತ್ತೆ. ಯಾಕಂದ್ರೆ ಜೇನುತುಪ್ಪದಲ್ಲಿ ಅಷ್ಟು ಒಳ್ಳೆಯ ಗುಣಗಳು ಕೂಡ ಇದೆ. ಹಾಗಾಗಿ ಜೇನುತುಪ್ಪವನ್ನು ಉಪಯೋಗ ಮಾಡಿ ಅಂತ ಹೇಳ್ತಾ ಇವತ್ತಿನ ಊಟ ತಿಂಡಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.